ಜನರನ್ನು ರಂಜಿಸಲು ಆರಂಭಿಸುವ ಮುನ್ನ ಜನರ ಮನಸ್ಸನ್ನು ಆಳವಾಗಿ ಪ್ರಭಾವಿಸಿದ್ದು ರಂಗಭೂಮಿ ನಾಟಕಗಳು. ತಂತ್ರಜ್ಞಾನ ಬಹಳ ಹಿಂದಿದ್ದ ಕಾಲದಲ್ಲಿಯೇ ನಾಟಕ ರಂಗಭೂಮಿಯನ್ನು ಬಾನೆತ್ತರಕ್ಕೆ ಅರಳಿಸಿದ ಕೀರ್ತಿ ದಿವಂಗತ ಡಾಕ್ಟರ್ ಗುಬ್ಬಿ ವೀರಣ್ಣನವರಿಗೆ ಸಲ್ಲುತ್ತದೆ. ನಾಡು ಕಂಡ ಶ್ರೇಷ್ಠ ರಂಗ ಕಲಾವಿದರಾದ ದಿವಂಗತ ಡಾಕ್ಟರ್ ಶ್ರೀ ಗುಬ್ಬಿ ವೀರಣ್ಣನವರ ಪುಣ್ಯ ಸ್ಮರಣೆಯ ದಿನವಾದ ಇಂದು ಅವರ ಬಗ್ಗೆ ಒಂದಷ್ಟು ಕುತೂಹಲಕರ ಮಾಹಿತಿಗಳನ್ನು ತಿಳಿಯೋಣ. ಡಾಕ್ಟರ್ ಗುಬ್ಬಿ ವೀರಣ್ಣನವರು 1891 ಜನವರಿ 24ರಂದು ತುಮಕೂರು ಜಿಲ್ಲೆಯ ಆಗಿನ ಗುಬ್ಬಿ ಗ್ರಾಮದಲ್ಲಿ ಹುಟ್ಟಿದರು. ವೀರಣ್ಣನವರು ಇನ್ನೂ 6 ವರ್ಷದ ಬಾಲಕನಾಗಿದ್ದಾಗಲೇ 1896 ವರ್ಷದಲ್ಲಿ ಈ ಗುಬ್ಬಿ ಚನ್ನಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಬಾಲ ಕಲಾವಿದನಾಗಿ ಪಾದಾರ್ಪಣೆ ಮಾಡಿದರು. ನಂತರದ ದಿನಗಳಲ್ಲಿ ಅಭಿನಯ, ಹಾಡುಗಾರಿಕೆ, ವಾದ್ಯ ನುಡಿಸುವುದು ಈ ಎಲ್ಲ ಕಲೆಗಳಲ್ಲಿ ಪಾರಂಗತರಾದರು. ಸತತ ಪರಿಶ್ರಮದಿಂದ ಮುಂದೆ 1917ರಲ್ಲಿ ಅವರು ಸ್ವತಃ ಗುಬ್ಬಿ ಕಂಪನಿಯ ಮಾಲೀಕರಾದರು. ಗುಬ್ಬಿ ವೀರಣ್ಣನವರದ್ದು ಬರೀ ನಾಟಕ ಕಂಪನಿಯಷ್ಟೇ ಆಗಿರಲಿಲ್ಲ. ಅಲ್ಲಿ ಬರೀ ನಾಟಕ ಆಡಿಸುತ್ತಿರಲಿಲ್ಲ ಅಥವಾ ನಾಟಕದ ಪಾಠ ಮಾತ್ರ ಹೇಳಿಕೊಡುತ್ತಾ ಇರಲಿಲ್ಲ. ಬದಲಾಗಿ ಸಂಸ್ಕೃತ, ಹಿಂದಿ ಭಾಷೆಗಳು, ನೃತ್ಯ, ಸಂಗೀತ ಎಲ್ಲವನ್ನೂ ಅಲ್ಲಿ ಹೇಳಿಕೊಡಲಾಗ್ತಾ ಇತ್ತು. ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡುವವರ ಮಕ್ಕಳಿಗೆಂದೇ ಶಾಲೆಯ ಪಾಠ ಕೂಡ ಹೇಳಿಕೊಡಲಾಗ್ತಾ ಇತ್ತು. ಗುಬ್ಬಿ ವೀರಣ್ಣನವರ ಗರಡಿಯಿಂದ ದೊಡ್ಡ ದೊಡ್ಡ ಕಲಾವಿದರು ರೂಪುಗೊಂಡು ಅಪಾರ ಕೀರ್ತಿ ಗಳಿಸಿದರು. ಕನ್ನಡ ನಾಡಿನ ಪ್ರಸಿದ್ಧ ನಟ ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಬಿ.ಆರ್. ಪಂತುಲು, ಕಲ್ಯಾಣ್ ಕುಮಾರ್, ಜಿ.ವಿ. ಅಯ್ಯರ್, ಬಿ. ಜಯಮ್ಮ, ಟಿ.ಎನ್. ಬಾಲಕೃಷ್ಣ, ನರಸಿಂಹರಾಜು, ಮಾಸ್ಟರ್ ಹಿರಣ್ಣಯ್ಯ, ಬೆಳ್ಳಾವಿ ನರಸಿಂಹ ಶಾಸ್ತ್ರಿ, ಚೋಮನದುಡಿ ಖ್ಯಾತಿಯ ವಾಸುದೇವರಾವ್ ಮುಂತಾದ ಅಪ್ರತಿಮ ಕಲಾವಿದರು ಅವರ ಕಂಪನಿಯ ಬೆಳಕಿನಲ್ಲೇ ಮೂಡಿಬಂದವರು. ಕನ್ನಡ ರಂಗಭೂಮಿಯಲ್ಲಿ 1926ರಲ್ಲಿ ಮೊದಲ ಬಾರಿಗೆ ರಂಗದ ಮೇಲೆ ವಿದ್ಯುತ್ ದೀಪ ಬಳಕೆ ಮಾಡಿದ ಕೀರ್ತಿ ವೀರಣ್ಣನವರಿಗೆ ಸಲ್ಲುತ್ತದೆ. 1934ರಲ್ಲಿ ಬೆಂಗಳೂರಿನಲ್ಲಿ ಪ್ರದರ್ಶಿಸಿದ ಕುರುಕ್ಷೇತ್ರ ನಾಟಕದಲ್ಲಿ ಅದ್ಭುತವಾದ ಪರದೆಗಳು, ರಂಗವಿನ್ಯಾಸ ಅಲ್ಲದೆ ವೇದಿಕೆಯ ಮೇಲೆ ನಿಜವಾದ ಆನೆ, ಕುದುರೆಗಳನ್ನು ತರುವ ಮೂಲಕ ಅಕ್ಷರಶಃ ಕುರುಕ್ಷೇತ್ರವನ್ನೇ ಜನರ ಮುಂದೆ ಸೃಷ್ಟಿಸಿಬಿಟ್ಟಿದ್ದರು. ಈ ರೀತಿಯಾದ ಅದ್ಧೂರಿಯಾದ ಕುರುಕ್ಷೇತ್ರ ನಾಟಕದ ಪ್ರಸಿದ್ಧಿ ಹೈದರಾಬಾದಿನ ನಿಜಾಮರಿಗೂ ತಲುಪಿ ಆ ನಾಟಕವನ್ನು ತಮ್ಮ ಅರಮನೆಯಲ್ಲಿ ಪ್ರದರ್ಶನ ಮಾಡಬೇಕೆಂದು ಕೋರುತ್ತಾರೆ. ಆದರೆ ಇಡೀ ರಂಗಭೂಮಿಯ ವ್ಯವಸ್ಥೆಯನ್ನು ದೂರದ ಹೈದರಾಬಾದಿಗೆ ಸಾಗಿಸುವುದಕ್ಕೆ ತೊಂದರೆಯಾಗುವ ಕಾರಣ ದಯವಿಟ್ಟು ಇಡೀ ರಾಜಪರಿವಾರವೇ ನಾಟಕ ನಡೆಯುತ್ತಿದ್ದ ಸ್ಥಳಕ್ಕೆ ಬರಬೇಕೆಂದು ವಿನಯದಿಂದ ವೀರಣ್ಣನವರು ಕೋರಿದಾಗ ಅದಕ್ಕೊಪ್ಪಿ ಅವರೆಲ್ಲ ಬೆಂಗಳೂರಿಗೆ ಬಂದು ನಾಟಕ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ನಾಟಕಗಳಲ್ಲಿ ಗಂಡು ಮಕ್ಕಳೇ ಹೆಣ್ಣಿನ ಪಾತ್ರಗಳನ್ನು ನಿಭಾಯಿಸುತ್ತಿದ್ದ ಕಾಲದಲ್ಲಿ ಸ್ತ್ರೀ ಪಾತ್ರಗಳಿಗಾಗಿ ಹೆಣ್ಣು ಮಕ್ಕಳಿಗೆ ಅವಕಾಶ ನೀಡಿದವರಲ್ಲಿ ವೀರಣ್ಣನವರೇ ಮೊದಲಿಗರು. ತಮ್ಮ ಕಾರ್ಯಕ್ಷೇತ್ರವನ್ನು ಆಗ ತಾನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಚಲನಚಿತ್ರಗಳಲ್ಲೂ ವಿಸ್ತರಿಸಲು ಮುಂದಾಗಿ ತಮ್ಮದೇ ಆದ ಗುಬ್ಬಿ ಪ್ರೊಡಕ್ಷನ್ಸ್ ಆರಂಭಿಸಿ ಅದರ ಮೂಲಕ 1926ರಲ್ಲಿ ಹೆಸರಾಂತ ಸಾಹಿತಿಗಳಾದ ದೇವುಡು ನರಸಿಂಹ ಶಾಸ್ತ್ರಿಗಳ ಸಹಕಾರದೊಂದಿಗೆ ಹರಿಮಯ, ಹಿಸ್ ಲವ್ ಅಫೇರ್ ಮತ್ತು ಕಳ್ಳರ ಕೂಟ ಎಂಬ ಚಿತ್ರಗಳನ್ನು ನಿರ್ಮಿಸಿ ತಕ್ಕಮಟ್ಟಿಗೆ ಯಶಸ್ಸನ್ನು ಕಂಡರು. ವೀರಣ್ಣನವರ ಹಾಸ್ಯಾಭಿನಯವನ್ನು ಮೆಚ್ಚಿ 1912ರಲ್ಲಿ ಮೈಸೂರಿನ ಜನತೆ ಅವರಿಗೆ ಚಿನ್ನದ ಪದಕವನ್ನಿತ್ತು ಗೌರವಿಸಿತು. 1932ರಲ್ಲಿ ಅಂದಿನ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವೀರಣ್ಣನವರ ಅಭಿನಯವನ್ನು ಮೆಚ್ಚಿ ವರ್ಸಟೈಲ್ ಕಮೇಡಿಯನ್ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿದ್ದರು. 1942ರಲ್ಲಿ ಮೈಸೂರಿನಲ್ಲಿ ನಡೆದ ದಸರಾ ಉತ್ಸವದಲ್ಲಿ ಅಂದಿನ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ವೀರಣ್ಣನವರಿಗೆ ನಾಟಕ ರತ್ನ ಎಂಬ ಬಿರುದು ನೀಡಿ ಸನ್ಮಾನಿಸಿದರು. 1955ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯೂ ಸಹ ವೀರಣ್ಣನವರಿಗೆ ಸಂದಿತು. 1972ರ ವರ್ಷದಲ್ಲಿ ಕೇಂದ್ರ ಸರ್ಕಾರವೂ ಸಹ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತಲ್ಲದೆ ಕರ್ನಾಟಕಾಂಧ್ರ ನಾಟಕ ಸಾರ್ವಭೌಮ ಎಂದು ಬಿರುದಿಗೂ ಅವರು ಪಾತ್ರರಾದರು. ಮೈಸೂರು ವಿಶ್ವವಿದ್ಯಾನಿಲಯವು ವೀರಣ್ಣನವರಿಗೆ ಡಿ.ಲಿಟ್ ಗೌರವವನ್ನು ನೀಡಿತು. ಹೀಗೆ ಕನ್ನಡ ರಂಗಭೂಮಿ, ಸಿನಿಮಾ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಅಪೂರ್ವ ಕಾಣಿಕೆಯಿತ್ತ ಗುಬ್ಬಿ ವೀರಣ್ಣನವರು 1972ರ ಅಕ್ಟೋಬರ್ 18ರಂದು ಈ ಲೋಕವನ್ನಗಲಿದರು. ಆದರೆ ಅವರ ಕೊಡುಗೆಗಳು ಮತ್ತು ಸಾಧನೆಗಳು ಮಾತ್ರ ಅವಿಸ್ಮರಣೀಯವಾದವುಗಳಾಗಿವೆ.